ಎಸ್ಐಆರ್ ಪ್ರಕ್ರಿಯೆ ಬಹಳ ಜನರಿಗೆ ಆತಂಕವೂ ಇತ್ತು. ಎಲ್ಲಿ ನಮ್ಮ ಮತದ ಹಕ್ಕನ್ನ ಕಿತ್ತುಕೊಳ್ತಾರಾ ಅನ್ನುವಂತ ಆತಂಕವೂ ಇತ್ತು. ಸರ್ಕಾರ ಬಹಳ ಸೂಕ್ಷ್ಮವಾಗಿ ಹೇಳಿತ್ತು, ನೀವೆಲ್ಲರೂ ಕೂಡ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ಹೇಳಿತ್ತು. ಇಲ್ಲದೆ ಇದ್ರೆ ನಿಮ್ಮ ಸವಲತ್ತುಗಳು ಕೂಡ ನಿಮ್ಮ ಕೈಯಿಂದ ತಪ್ಪಿ ಹೋಗುತ್ತೆ ಅನ್ನೋ ರೀತಿಯಲ್ಲೆಲ್ಲ ಜಾಗೃತಿಯನ್ನ ಮೂಡಿಸಿತ್ತು. ಅದೆಲ್ಲದರ ಹೊರತಾಗಿ ಇವತ್ತಿಗೆ 16ನೇ ದಿನ. 16ನೇ ದಿನದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಹೇಗೆ ಸಾಗುತ್ತಿದೆ ಅನ್ನೋದರ ಬಗ್ಗೆ, ಏನೇನು ಲೋಪದೋಷಗಳಾಗಿದೆ ಅನ್ನೋದರ ಬಗ್ಗೆ ನಿಮ್ಮನ್ನೇ ನಾವು ಇವತ್ತು ವಿಚಾರ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಪ್ರತಿದಿನವೂ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದು. ರಾಜ್ಯದಲ್ಲಿ ಜೂನ್ 30ರಂದು ಶುರುವಾದ ಎಸ್ಐಆರ್ ಪ್ರಕ್ರಿಯೆ ಅರ್ಧ ದಾರಿಯನ್ನ ಕ್ರಮಿಸಾಗಿದೆ. ಹಾಗಾದ್ರೆ ಅರ್ಧ ತಿಂಗಳಲ್ಲಿ ಎಸ್ಐಆರ್ಗೆ ಸಿಕ್ಕ ರೆಸ್ಪಾನ್ಸ್ ಹೇಗಿದೆ? ಇದರಲ್ಲಿ ಕಂಡುಬಂದ ಲೋಪದೋಷಗಳೇನು? ಬಿಎಲ್ಒಗಳು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರಾ? ಆನ್ಲೈನ್ ಎಸ್ಐಆರ್ ಪ್ರಕ್ರಿಯೆಗೆ ಸಿಕ್ಕ ಸ್ಪಂದನೆ ಏನು? ಹೀಗೆ ಎಸ್ಐಆರ್ ಅರ್ಧ ದಾರಿ ಅವಲೋಕನದ ಬಗ್ಗೆ ನೀವು ನಮ್ಮ ಜೊತೆ ಕರೆ ಮಾಡಿ ಮಾತಾಡಿ, ನಮಗೆ ಮೆಸೇಜ್ ಮಾಡಿ, ನಮಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ನಮಗೆ ಎಕ್ಸ್ ಖಾತೆಯಲ್ಲೂ ಕೂಡ ನೀವು ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಜುಲೈ 29ಕ್ಕೆ ಅಂತ್ಯ ಆಗುತ್ತೆ. ಹಾಗಾದ್ರೆ ಕಳೆದ 15 ದಿನಗಳ ಎಸ್ಐಆರ್ ಪ್ರಕ್ರಿಯೆಗೆ ಜನರ ಸ್ಪಂದನೆ ಹೇಗಿತ್ತು? ಸಹಾಯವಾಣಿಗಳು ಕೊಟ್ಟಿದ್ದಾರೆ. ಆ ಸಹಾಯವಾಣಿ ಕೇಂದ್ರಗಳಲ್ಲಿ ಮತದಾರರ ಗೊಂದಲಗಳಿಗೆ ನಿಜಕ್ಕೂ ಪರಿಹಾರ ಸಿಕ್ಕಿದೆಯಾ? ಆನ್ಲೈನ್ ಅಲ್ಲಿ ಯಾರೋ ಮಾಡೋರು ಇರ್ತಾರಪ್ಪ, ಅಂತವರಿಗೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಅವರಿಗೆಲ್ಲ ಸಹಾಯವಾಣಿಯಲ್ಲಿ ನೋಡಿ ಇಂಥ ಆಪ್ಷನ್, ಇಂಥದನ್ನ ನೀವು ಕ್ಲಿಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಬೇಕಲ್ಲ. ಆ ಸಹಾಯವಾಣಿ ನಿಜವಾಗ್ಲೂ ಕೂಡ ಜನರಿಗೆ ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಮಾತಾಡಿ ನಮ್ಮ ಜೊತೆಲಿ. ಎಲ್ಲ ಆನ್ಲೈನ್ಸ್ ಓಪನ್ ಆಗಿದೆ ಈಗ. ಎಸ್ ರೈಟ್. ಈ ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆ ನಾಗರಿಕ ಮತಕಾವಲು ಸಮಿತಿಯ ಸರೋವರ್ ಬೆಂಕಿಕೆರೆ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎನ್ಯುಮರೇಷನ್ ಅರ್ಜಿಯೇ ಭಯ ಹುಟ್ಟಿಸಲಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಯಾವ ಕಾಲಮು ಯಾವ ರೀತಿ ತುಂಬಬೇಕು, ಯಾವ ನಂಬರ್ಸ್ ಹಾಕಬೇಕು, ಎಲ್ಲಿ ಏನ್ ಹಾಕಬೇಕು, ಇದು ಒಂದು ರೀತಿಯಲ್ಲಿ ಗೊಂದಲ ಒಂದಷ್ಟು. ಇದ್ರ ಬಗ್ಗೆ ಸಹಾಯವಾಣಿ ಕೇಂದ್ರಗಳನ್ನ ಕೂಡ ತೆರೆದಿದ್ದಾರೆ. ಆದ್ರೆ ಇವು ಸಹಾಯವಾಣಿ ಕೇಂದ್ರಗಳೇ ಅಸಲಿಗೆ ಸಹಾಯಕ್ಕೂ ಕೂಡ ಬರ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಬಿಎಲ್ಒಗಳು ಕೆಲಸ ಮಾಡುವಂತಹ ಈ ಕೆಲಸ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಅದು ಅನೇಕ ಬಾರಿ ಪ್ರೂವ್ ಕೂಡ ಆಗಿದೆ. ಇದೆಲ್ಲದರ ಬಗ್ಗೆ ಸರೋವರ್ ಬೆಂಕಿಕೆರೆ ಅವರು ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ಬರ್ರಿ. ಎನ್ಯುಮರೇಷನ್ ಫಾರ್ಮು ಇವಾಗ ಕೆಲವು ಕಡೆ 100% ಫಾರ್ಮ್ ಅನ್ನ ಹಾಕಿದ್ದಾರೆ. ಬಹುತೇಕ ಕಡೆ 90+ ಫಾರ್ಮ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್ಸ್ ಆಗಿದೆ. ಬೆಂಗಳೂರಲ್ಲಿ ಮಾತ್ರ ಅದು 50 to 60% ಹತ್ತತ್ರನೇ ಇದೆ. ಬೆಂಗಳೂರಲ್ಲಿ ಯಾಕಂದ್ರೆ ಜನರನ್ನು ಟ್ರೇಸ್ ಮಾಡೋದಷ್ಟು ಈಸಿ ಇಲ್ಲ. ಜನ ಬಾಡಿಗೆ ಮನೆಯಲ್ಲಿ ಒಂದೇ ಕಡೆ ಇರೋಲ್ಲ, ಹಂಗಾಗಿ ಬೇರೆ ಬೇರೆ ಕಡೆ ಹೋಗುವಂತ ಟೈಮ್ನಲ್ಲಿ ಅವ್ರನ್ನ ಫೈಂಡ್ ಔಟ್ ಮಾಡಿ ಎನ್ಯುಮರೇಷನ್ ಫಾರ್ಮ್ ಕೂಡ ಕಷ್ಟ ಆಗ್ತಿರ್ಬೋದು ಅನ್ನೋದು ನನ್ನ ಮೇಲ್ನೋಟದ ಅಬ್ಸರ್ವೇಷನ್. ಆದ್ರೆ ಇದು ವಾಪಸ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಮಗೆ ಪ್ರತಿದಿನ 6 ಗಂಟೆಗೆ ನೀವು ಹೇಳಿದಂತ ಸ್ಟ್ಯಾಟ್ಸ್ ಬಂದ್ಬಿಟ್ಟು ಅದು ಎಲೆಕ್ಷನ್ ಕಮಿಷನ್ ಸಂಜೆ 6 ಗಂಟೆಗೆ ಅಪ್ಲೋಡ್ ಮಾಡುವಂತ ಮಾಹಿತಿ. ಅಲ್ಲಿ ನಮಗೆ ಮಾಹಿತಿ ಕೊಡ್ತಾ ಇರೋದು ಡಿಜಿಟಲ್ ಫಾರ್ಮೆಟ್ ನಲ್ಲಿ, ಅಂದ್ರೆ ಡಿಜಿಟಲ್ ಆಗಿ ಎಂಟ್ರಿ ಮಾಡಿರ್ತಕ್ಕಂಥ ಫಾರ್ಮೆಟ್ಸ್ ಗಳ ಬಗ್ಗೆ, ಅಂದ್ರೆ ಆ ಅಂಕಿಅಂಶದ ಬಗ್ಗೆ ನಾವು ಮಾತಾಡ್ತಿರ್ತಕ್ಕಂಥದ್ದು. ಅದು ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ದಿನಕ್ಕೆ 35 ರೀಚ್ ಮಾಡಲೇಬೇಕು ಅಂತ ಬಿಎಲ್ಒಗಳಿಗೆ ಹೇಳಿದ್ದಾರೆ. ಆ 35 ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಇದರಲ್ಲಿ 40+ ಮಿಡ್ಲ್ ಏಜ್ ಇರ್ತಕ್ಕಂಥ ಬಿಎಲ್ಒಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡೋದಾದ್ರೆ, ಅಂಗನವಾಡಿ ಟೀಚರ್ಸ್ ಮತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ತಾರೆ. ಅವರಿಗೆ ಫೋನ್ ಅಂದ್ರೆ ಭಯ ಇರುತ್ತೆ. ಹಂಗಾಗಿ ಅವ್ರು ಬಹಳ ಜನ ಅವ್ರ ಮಕ್ಕಳು ಪಕ್ಕದ ಮನೆಯವರು ಸಹಾಯವನ್ನು ತಗೊಂಡು ಬಿಎಲ್ಒಗಳು ಫಿಲ್ ಮಾಡ್ತಾ ಇರೋದನ್ನು ನಾನು ಗಮನಿಸಿದ್ದೀನಿ. ಸೊ ಇಂಥ ಟೈಮ್ನಲ್ಲೇ ಅಷ್ಟು ಎಂಟ್ರೀಸ್ ಮಾಡೋದು ತುಂಬಾ ಕಷ್ಟ ಇದೆ. ಅದರಲ್ಲೂ ಕೂಡ ASDDO ಅಂದ್ರೆ ಆಬ್ಸೆಂಟೀಸ್, ಪರ್ಮನೆಂಟ್ ಶಿಫ್ಟ್, ಡೆತ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಅನ್ನ ನೀವು ಮಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಓಟೆ ಡಿಲೀಟ್ ಆಗುವಂತ ಅಪಾಯ ಇರೋದ್ರಿಂದ ಬಿಎಲ್ಒಗಳು ತುಂಬಾ ಕೇರ್ಫುಲ್ ಆಗಿ. ನಾಗರಾಜನ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ನಾಗರಾಜ್ ಅವರೇ, ಎಸ್ಐಆರ್ ಪ್ರಕ್ರಿಯೆ 15 ದಿನ ಆಯ್ತು ಆರಂಭ ಆಗಿ. ತಮ್ಮ ಮನೆಗೆ ಬಂದಿದ್ರ? ತಮ್ದಾಯ್ತಾ ಎಸ್ಐಆರ್ ಪ್ರಕ್ರಿಯೆ? ನಮ್ಮ ಮನೆಗಂತೂ ಬಂದಿಲ್ಲ. ರೋಡ್ ಅಲ್ಲಿ ಎಲ್ಲೋ ಒಂದು ಫೋನ್ ಮಾಡಿದಕ್ಕೆ ಅಲ್ಲಿ ಕೊಡ್ತಾರೆ, ಇಲ್ಲಿ ಕೊಡ್ತಾ ಇದಾರೆ, ಅಲ್ಲೋಗಿ ತಗೊಳ್ಳಿ ನಿಮ್ ಫಾರಂ ಅಂದ್ರು. ಸರಿ, ಆ ರೀತಿ ಆಯ್ತು. ಅಲ್ಲೋಗಿ ನಾವು ತಗೊಂಡ್ರಿ, ಫಾರಂ ಕಲೆಕ್ಟ್ ಮಾಡ್ಕೊಂಡ್ರಿ. ಇನ್ನೊಂದೇನಂದ್ರೆ ಫಾರಂ ಅಲ್ಲಿ ಇವಾಗ ಇವರೇ ಎಸ್ಐಆರ್ ಅವರೇ. ಹೇಳಿ ಹೇಳಿ. ರೈಟ್. ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಅವರು ಕರೆ ಕಟ್ ಆಗಿದೆ. ಬೀದರ್, ಎಸ್ ನೋಡೋಣ. ಹೌದು, ಆಲ್ ರೈಟ್. ಬೀದರ್ ಪರಿಸ್ಥಿತಿ ಹೇಗಿದೆ ಅಂತ, ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇದೆ, ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಅವ್ರಾಗ್ಲೇ ಹೇಳ್ತಾ ಇದ್ರು ಮನೆಗ್ ಬಂದಿಲ್ಲ ಅಂತ. ಅಂತೂ ಮನೆ ಪ್ರಕ್ರಿಯೆ ಅನ್ನೋದಂತೂ ಸುಳ್ಳು ಅನ್ನೋದಾಯ್ತು. ಹಾಗಾದ್ರೆ ಬೀದರ್ ಜಿಲ್ಲೆಯಲ್ಲಿ ಈ ಎಸ್ಐಆರ್ ಸಹಾಯವಾಣಿ ಕೇಂದ್ರ ಇದೆ,
ಆದ್ರೆ ಇದ್ದೂ ಕೂಡ ಇಲ್ಲದಂತ ಪರಿಸ್ಥಿತಿಯಲ್ಲಿ ಸಹಾಯವಾಣಿ ನಂಬರ್ 1950 ಈ ನಂಬರ್ಗೆ ಏನಾದ್ರೂ ಕರೆ ಮಾಡಿದ್ರೆ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡ್ತಾ ಇಲ್ಲ, ನೋ ರೆಸ್ಪಾನ್ಸ್ ಅಂತ ಸಾರ್ವಜನಿಕರು ಮಾಡ್ತಾ ಇರುವಂತ ಆರೋಪ. ಎಸ್ಐಆರ್ ಪ್ರಕ್ರಿಯೆ ಬಹಳ ಜನರಿಗೆ ಆತಂಕವೂ ಇತ್ತು. ಎಲ್ಲಿ ನಮ್ಮ ಮತದ ಹಕ್ಕನ್ನ ಕಿತ್ತುಕೊಳ್ತಾರಾ ಅನ್ನುವಂತ ಆತಂಕವೂ ಇತ್ತು. ಸರ್ಕಾರ ಬಹಳ ಸೂಕ್ಷ್ಮವಾಗಿ ಹೇಳಿತ್ತು, ನೀವೆಲ್ಲರೂ ಕೂಡ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ಹೇಳಿತ್ತು. ಇಲ್ಲದೆ ಇದ್ರೆ ನಿಮ್ಮ ಸವಲತ್ತುಗಳು ಕೂಡ ನಿಮ್ಮ ಕೈಯಿಂದ ತಪ್ಪಿ ಹೋಗುತ್ತೆ ಅನ್ನೋ ರೀತಿಯಲ್ಲೆಲ್ಲ ಜಾಗೃತಿಯನ್ನು ಮೂಡಿಸಿತ್ತು. ಅದೆಲ್ಲದರ ಹೊರತಾಗಿ ಇವತ್ತಿಗೆ 16ನೇ ದಿನ. 16ನೇ ದಿನದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಹೇಗೆ ಸಾಗುತ್ತಿದೆ ಅನ್ನೋದರ ಬಗ್ಗೆ, ಏನೇನು ಲೋಪದೋಷಗಳಾಗಿದೆ ಅನ್ನೋದರ ಬಗ್ಗೆ ನಿಮ್ಮನ್ನೇ ನಾವು ಇವತ್ತು ವಿಚಾರ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಪ್ರತಿದಿನವೂ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದು. ರಾಜ್ಯದಲ್ಲಿ ಜೂನ್ 30ರಂದು ಶುರುವಾದ ಎಸ್ಐಆರ್ ಪ್ರಕ್ರಿಯೆ ಅರ್ಧ ದಾರಿಯನ್ನ ಕ್ರಮಿಸಾಗಿದೆ. ಹಾಗಾದ್ರೆ ಅರ್ಧ ತಿಂಗಳಲ್ಲಿ ಎಸ್ಐಆರ್ಗೆ ಸಿಕ್ಕ ರೆಸ್ಪಾನ್ಸ್ ಹೇಗಿದೆ? ಇದರಲ್ಲಿ ಕಂಡುಬಂದ ಲೋಪದೋಷಗಳೇನು? ಬಿಎಲ್ಒಗಳು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರಾ? ಆನ್ಲೈನ್ ಎಸ್ಐಆರ್ ಪ್ರಕ್ರಿಯೆಗೆ ಸಿಕ್ಕ ಸ್ಪಂದನೆ ಏನು? ಹೀಗೆ ಎಸ್ಐಆರ್ ಅರ್ಧ ದಾರಿ ಅವಲೋಕನದ ಬಗ್ಗೆ ನೀವು ನಮ್ಮ ಜೊತೆ ಕರೆ ಮಾಡಿ ಮಾತಾಡಿ, ನಮಗೆ ಮೆಸೇಜ್ ಮಾಡಿ, ನಮಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ನಮಗೆ ಎಕ್ಸ್ ಖಾತೆಯಲ್ಲೂ ಕೂಡ ನೀವು ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಜುಲೈ 29ಕ್ಕೆ ಅಂತ್ಯ ಆಗುತ್ತೆ. ಹಾಗಾದ್ರೆ ಕಳೆದ 15 ದಿನಗಳ ಎಸ್ಐಆರ್ ಪ್ರಕ್ರಿಯೆಗೆ ಜನರ ಸ್ಪಂದನೆ ಹೇಗಿತ್ತು? ಸಹಾಯವಾಣಿಗಳು ಕೊಟ್ಟಿದ್ದಾರೆ. ಆ ಸಹಾಯವಾಣಿ ಕೇಂದ್ರಗಳಲ್ಲಿ ಮತದಾರರ ಗೊಂದಲಗಳಿಗೆ ನಿಜಕ್ಕೂ ಪರಿಹಾರ ಸಿಕ್ಕಿದೆಯಾ? ಆನ್ಲೈನ್ ಅಲ್ಲಿ ಯಾರೋ ಮಾಡೋರು ಇರ್ತಾರಪ್ಪ, ಅಂತವರಿಗೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಅವರಿಗೆಲ್ಲ ಸಹಾಯವಾಣಿಯಲ್ಲಿ ನೋಡಿ ಇಂಥ ಆಪ್ಷನ್, ಇಂಥದನ್ನ ನೀವು ಕ್ಲಿಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಬೇಕಲ್ಲ. ಆ ಸಹಾಯವಾಣಿ ನಿಜವಾಗ್ಲೂ ಕೂಡ ಜನರಿಗೆ ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಮಾತಾಡಿ ನಮ್ಮ ಜೊತೆಲಿ. ಎಲ್ಲ ಆನ್ಲೈನ್ಸ್ ಓಪನ್ ಆಗಿದೆ ಈಗ. ಎಸ್ ರೈಟ್. ಈ ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆ ನಾಗರಿಕ ಮತಕಾವಲು ಸಮಿತಿಯ ಸರೋವರ್ ಬೆಂಕಿಕೆರೆಯವರು ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎನ್ಯುಮರೇಷನ್ ಅರ್ಜಿಯೇ ಭಯ ಹುಟ್ಟಿಸಲಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಯಾವ ಕಾಲಮು ಯಾವ ರೀತಿ ತುಂಬಬೇಕು, ಯಾವ ನಂಬರ್ಸ್ ಹಾಕಬೇಕು, ಎಲ್ಲಿ ಏನ್ ಹಾಕಬೇಕು, ಇದು ಒಂದು ರೀತಿಯಲ್ಲಿ ಗೊಂದಲ ಒಂದಷ್ಟು. ಇದ್ರ ಬಗ್ಗೆ ಸಹಾಯವಾಣಿ ಕೇಂದ್ರಗಳನ್ನ ಕೂಡ ತೆರೆದಿದ್ದಾರೆ. ಆದ್ರೆ ಇವು ಸಹಾಯವಾಣಿ ಕೇಂದ್ರಗಳೇ ಅಸಲಿಗೆ ಸಹಾಯಕ್ಕೂ ಕೂಡ ಬರ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಬಿಎಲ್ಒಗಳು ಕೆಲಸ ಮಾಡುವಂತಹ ಈ ಕೆಲಸ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಅದು ಅನೇಕ ಬಾರಿ ಪ್ರೂವ್ ಕೂಡ ಆಗಿದೆ. ಇದೆಲ್ಲದರ ಬಗ್ಗೆ ಸರೋವರ್ ಬೆಂಕಿಕೆರೆ ಅವರು ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಬರ್ರಿ. ಎನ್ಯುಮರೇಷನ್ ಫಾರ್ಮು ಇವಾಗ ಕೆಲವು ಕಡೆ 100% ಫಾರ್ಮ್ ಅನ್ನ ಹಾಕಿದ್ದಾರೆ. ಬಹುತೇಕ ಕಡೆ 90+ ಫಾರ್ಮ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್ಸ್ ಆಗಿದೆ. ಬೆಂಗಳೂರಲ್ಲಿ ಮಾತ್ರ ಅದು 50 to 60% ಹತ್ತತ್ರನೇ ಇದೆ. ಬೆಂಗಳೂರಲ್ಲಿ ಯಾಕಂದ್ರೆ ಜನರನ್ನ ಟ್ರೇಸ್ ಮಾಡೋದಷ್ಟು ಈಸಿ ಇಲ್ಲ. ಜನ ಬಾಡಿಗೆ ಮನೆಯಲ್ಲಿ ಒಂದೇ ಕಡೆ ಇರೋಲ್ಲ, ಹಂಗಾಗಿ ಬೇರೆ ಬೇರೆ ಕಡೆ ಹೋಗುವಂತ ಟೈಮ್ನಲ್ಲಿ ಅವ್ರನ್ನ ಫೈಂಡ್ ಔಟ್ ಮಾಡಿ ಎನ್ಯುಮರೇಷನ್ ಫಾರ್ಮ್ ಕೂಡ ಕಷ್ಟ ಆಗ್ತಿರ್ಬೋದು ಅನ್ನೋದು ನನ್ನ ಮೇಲ್ನೋಟದ ಅಬ್ಸರ್ವೇಷನ್. ಆದ್ರೆ ಇದು ವಾಪಸ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಮಗೆ ಪ್ರತಿದಿನ 6 ಗಂಟೆಗೆ ನೀವು ಹೇಳಿದಂತ ಸ್ಟ್ಯಾಟ್ಸ್ ಬಂದ್ಬಿಟ್ಟು ಅದು ಎಲೆಕ್ಷನ್ ಕಮಿಷನ್ ಸಂಜೆ 6 ಗಂಟೆಗೆ ಅಪ್ಲೋಡ್ ಮಾಡುವಂತ ಮಾಹಿತಿ. ಅಲ್ಲಿ ನಮಗೆ ಮಾಹಿತಿ ಕೊಡ್ತಾ ಇರೋದು ಡಿಜಿಟಲ್ ಫಾರ್ಮೆಟ್ ನಲ್ಲಿ, ಅಂದ್ರೆ ಡಿಜಿಟಲ್ ಆಗಿ ಎಂಟ್ರಿ ಮಾಡಿರ್ತಕ್ಕಂಥ ಫಾರ್ಮೆಟ್ಸ್ ಗಳ ಬಗ್ಗೆ, ಅಂದ್ರೆ ಆ ಅಂಕಿಅಂಶದ ಬಗ್ಗೆ ನಾವು ಮಾತಾಡ್ತಿರ್ತಕ್ಕಂಥದ್ದು. ಅದು ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ದಿನಕ್ಕೆ 35 ರೀಚ್ ಮಾಡಲೇಬೇಕು ಅಂತ ಬಿಎಲ್ಒಗಳಿಗೆ ಹೇಳಿದ್ದಾರೆ. ಆ 35 ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಇದರಲ್ಲಿ 40+ ಮಿಡ್ಲ್ ಏಜ್ ಇರ್ತಕ್ಕಂಥ ಬಿಎಲ್ಒಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡೋದಾದ್ರೆ, ಅಂಗನವಾಡಿ ಟೀಚರ್ಸ್ ಮತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ತಾರೆ. ಅವರಿಗೆ ಫೋನ್ ಅಂದ್ರೆ ಭಯ ಇರುತ್ತೆ. ಹಂಗಾಗಿ ಅವ್ರು ಬಹಳ ಜನ ಅವ್ರ ಮಕ್ಕಳು ಪಕ್ಕದ ಮನೆಯವ್ರ ಸಹಾಯವನ್ನು ತಗೊಂಡು ಬಿಎಲ್ಒಗಳು ಫಿಲ್ ಮಾಡ್ತಾ ಇರೋದನ್ನು ನಾನು ಗಮನಿಸಿದ್ದೀನಿ. ಸೊ ಇಂಥ ಟೈಮ್ನಲ್ಲೇ ಅಷ್ಟು ಎಂಟ್ರೀಸ್ ಮಾಡೋದು ತುಂಬಾ ಕಷ್ಟ ಇದೆ. ಅದರಲ್ಲೂ ಕೂಡ ASDDO ಅಂದ್ರೆ ಆಬ್ಸೆಂಟೀಸ್, ಪರ್ಮನೆಂಟ್ ಶಿಫ್ಟ್, ಡೆತ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಅನ್ನ ನೀವು ಮಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಓಟೆ ಡಿಲೀಟ್ ಆಗುವಂತ ಅಪಾಯ ಇರೋದ್ರಿಂದ ಬಿಎಲ್ಒಗಳು ತುಂಬಾ ಕೇರ್ಫುಲ್ ಆಗಿ. ನಾಗರಾಜನ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ನಾಗರಾಜ್ ಅವರೇ, ಎಸ್ಐಆರ್ ಪ್ರಕ್ರಿಯೆ 15 ದಿನ ಆಯ್ತು ಆರಂಭ ಆಗಿ. ತಮ್ಮ ಮನೆಗೆ ಬಂದಿದ್ರ? ತಮ್ದಾಯ್ತಾ ಎಸ್ಐಆರ್ ಪ್ರಕ್ರಿಯೆ? ನಮ್ಮ ಮನೆಗಂತೂ ಬಂದಿಲ್ಲ. ರೋಡಲ್ಲಿ ಎಲ್ಲೋ ಒಂದು ಫೋನ್ ಮಾಡಿದಕ್ಕೆ ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾ ಇದಾರೆ, ಅಲ್ಲೋಗಿ ತಗೊಳ್ಳಿ ನಿಮ್ ಫಾರಂ ಅಂದ್ರು. ಸರಿ, ಆ ರೀತಿ ಆಯ್ತು. ಅಲ್ಲೋಗಿ ನಾವು ತಗೊಂಡ್ರಿ, ಫಾರಂ ಕಲೆಕ್ಟ್ ಮಾಡ್ಕೊಂಡ್ರಿ. ಇನ್ನೊಂದೇನಂದ್ರೆ ಫಾರಂ ಅಲ್ಲಿ ಇವಾಗ ಇವರೇ SIR ಅವರೇ. ಹೇಳಿ. ರೈಟ್. ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಅವ್ರ ಕರೆ ಕಟ್ ಆಗಿದೆ. ಬೀದರ್, ಎಸ್ ನೋಡೋಣ.
ಹೌದು. ಆಲ್ರೈಟ್, ಬೀದರ್ ಪರಿಸ್ಥಿತಿ ಹೇಗಿದೆ ಅಂತ, ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇದೆ, ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಅವ್ರಾಗ್ಲೇ ಹೇಳ್ತಾ ಇದ್ರು ಮನೆಗೆ ಬಂದಿಲ್ಲ ಅಂತ. ಅಂತೂ ಮನೆ ಪ್ರಕ್ರಿಯೆ ಅನ್ನೋದಂತೂ ಸುಳ್ಳು ಅನ್ನೋದಾಯ್ತು. ಹಾಗಾದ್ರೆ ಬೀದರ್ ಜಿಲ್ಲೆಯಲ್ಲಿ ಈ SIR ಸಹಾಯವಾಣಿ ಕೇಂದ್ರ ಇದೆ, ಆದ್ರೆ ಇದ್ದೂ ಕೂಡ ಇಲ್ಲದಂತ ಪರಿಸ್ಥಿತಿಯಲ್ಲಿ ಸಹಾಯವಾಣಿ ನಂಬರ್ 1950 ಈ ನಂಬರ್ಗೆ ಏನಾದ್ರೂ ಕರೆ ಮಾಡಿದ್ರೆ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡ್ತಾ ಇಲ್ಲ, ನೋ ರೆಸ್ಪಾನ್ಸ್ ಅಂತ ಸಾರ್ವಜನಿಕರು ಮಾಡ್ತಾ ಇರುವಂತ ಆರೋಪ.